ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ನಿಂಗವ್ವ ಸಂಗೀತನ ಕಂಡ್ರನ್ನೇ ಆಗ್ತಿರಲ್ಲ. ಅವಳಿಗೆ ಏನಾದರೂ ಒಂದು ಕೆಲಸನ ಹಸ್ತಾನೆ ಇರೋದು, ಅವಳಿಗೊಂದು ಗತಿ ಕಾಣಿಸ್ಬೇಕು, ಅವಳು ಅಯ್ಯೋ ಅನ್ಬೇಕು ಅನ್ನೋದೇ ಇಲ್ಲಿ ನಿಂಗವ್ವನ ಕೆಲಸ ಆಗಿರುತ್ತೆ. ಅದೇ ರೀತಿ ನಿಂಗವ್ವ ಇದ್ದಳು ಸಂಗೀತನಿಗೆ ಸಂಡಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ. ಅದಕ್ಕೋಸ್ಕರ ಸಂಗೀತ ನೀರನ್ನ ಕಾಯಕ್ಕಿಡೋಣ ಅಂತ ಅಂದ್ಬಿಟ್ಟು ಒಂದು ಕೊಡದಲ್ಲಿ ನೀರನ್ನ ತರಕ್ಕೆ ಹೋಗಿ ಕಾಲು ಜಾರಿ ಕೆಳಗಡೆ ಬೀಳ್ತಾಳೆ. ಅವಾಗ ರಮಣ್ಣು ಹಾಗೆ ಮನೆಯವರೆಲ್ಲರೂ ಸಹಿತ ವಿಚಾರಿಸ್ತಿರ್ತಾರೆ. ಅವಾಗ ನೀನು ನೋಡ್ಕೊಂಡು ಓಡಾಡ್ತಾನೆ, ನಿನಗೇನಕ್ಕೆ ಬೇಕಿದೆಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ವಿಚಾರಿಸ್ಬೇಕಾದ್ರೆ ರಮಣಿಗೆ ತುಂಬಾ ಕೋಪ ಬರುತ್ತೆ. ಅಲ್ಲ ಅಮ್ಮ, ನಿನಗೆ ಇವಾಗ ಸಮಾಧಾನನ? ಯಾಕಮ್ಮ ಈಗ ಅವಳನ್ನ ಕಂಡ್ರೆ ಇಷ್ಟೊಂದು ಮಾಡ್ತಾ ಇದೀಯಾ? ಯಾಕೆ ಈ ಥರ ನಿನಗೆ ದ್ವೇಷ ಅಂತಂದ್ಬಿಟ್ಟು ಇಲ್ಲಿ ರಮಣ್ಣು ತುಂಬಾ ಕೇಳೋಕೆ ಶುರುವಾಗ್ತಾನೆ. ಅಲ್ಲ ಅಮ್ಮ, ಮನೆಯವ್ರು ಎಲ್ಲರೂ ಹೊಂದಿದ್ದಾರೆ ತಾನೆ, ನಾವೆಲ್ಲರೂ ಜೊತೆ ಕೂತ್ಕೊಂಡು ಜೊತೆಗೆ ಊಟ ಮಾಡಿ ಜೊತೆ ಖುಷಿ ಖುಷಿಯಾಗಿರೋಣ ಅಂತ ಬಂದರೆ, ಆದರೆ ನೀನು ಇಲ್ಲಿ ಗಂಡಸರಿಗೆ ಒಂಥರ ನ್ಯಾಯ, ಸೊಸೆಯರಿಗೆ ಒಂಥರ ನ್ಯಾಯ, ಅದೇ ತನ್ನ ಮಗಳಿಗೆ ಆದರೂ ಒಂಥರ ನ್ಯಾಯ. ಹೆಣ್ಮಕ್ಳು ಗಂಡ್ಮಕ್ಳ ಜೊತೆ ಕೂತ್ಕೊಂಡು ಊಟ ಮಾಡಬಾರ್ದು ಅಂತೀಯ, ನಿನ್ನ ಮಗಳು ಮಾತ್ರ ಜೊತೆಯಾಗಿ ಕೂತ್ಕೊಂಡು ಉಣ್ಬೇಕು, ಯಾಕೆ ನಿನ್ನ ಮಗಳಿಗಾದ್ರೂ ಒಂದು ನ್ಯಾಯನಾ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ ಕೇಳ್ತಾನೆ. ರೀ ಸುಮ್ಮನೆ ಇರ್ರಿ ಅಂತಂದ್ಬಿಟ್ಟು ಹೇಳಿದನ್ನು ಕೇಳಲ್ಲ. ಹೇಳಮ್ಮ, ಏನು ನಿನ್ನ ಇಲ್ಲದ ಸಂಪ್ರದಾಯ, ಏನು ನಿನ್ನ ಇಲ್ಲದ ಪದ್ಧತಿ? ಎಷ್ಟೋ ವರ್ಷದಿಂದ ನಿನ್ನ ಕಾಟ ತಡೆಲಾರ್ದೇ ಮನೆ ಬಿಟ್ಟು ಹೋಗಿದ್ವಿ, ಇವಾಗಾದರೂ ಹೇಗೆ ಒಂದಾಗೋಣ ಅಂತ ಬಂದರೆ ನಿಂದು ಯಾವತ್ತೂ ಈ ಸತ್ರು ನಾವು ಬಗೆಹರಿಯೋದು ಕತೆ ಇದು ಅಂತಂದ್ಬಿಟ್ಟು ರಮಣ ಬೈತಾನೆ. ಆದರೆ ಸುಮ್ಮನಿರು ರೀ ಅಂತಂದ್ಬಿಟ್ಟು ಸಂಗೀತ ಎಷ್ಟೇ ಹೇಳಿದ್ರು ರಮಣ ಸಿಟ್ಟನ್ನು ಕಮ್ಮಿನೇ ಮಾಡ್ಕೊಳ್ಳಲ್ಲ. ಅಲ್ಲ ಕಣಮ್ಮ, ಏನಮ್ಮ ಮಾಡಿದ್ದೀವಿ ಅಂತ ನಿನಗೆ? ನಾವು ಹೇಗೂ ಎಲ್ಲರ ಜೊತೆಗಿರೋಣ, ನಮ್ಮ ಫ್ಯಾಮಿಲಿನ ಉಳಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಬಂದರೆ ಯಾಕಮ್ಮ ನೀನು ಇಷ್ಟೊಂದು ಭೇದ ಭಾವ? ಸೊಸೆ ಅಂದಮೇಲೆ ಯಾಕಮ್ಮ ಇವಳಿಗೆ ಒಂಥರ ನೋಡ್ತಾ ಇದೀಯ ನೀನು? ಅಲ್ಲಮ್ಮ, ಬಂದಾಗಿಂದ ನೋಡ್ತಾ ಇದ್ದೀನಿ, ವರ್ಷಕ್ಕಾಗೋಷ್ಟು ಉಪ್ಪಿನಕಾಯಿ ಮಾಡು ಅಂತೀಯ, ನಾನು ನಿನ್ನ ಕೈಯಾರನೇ ಬಟ್ಟೆ ತೊಳಿ ಅಂತೀಯ, ಏನು ನಿಂದೆಲ್ಲ? ಇವಾಗ ನೋಡಿದ್ರೆ ಸಂಡಿಗೆ ಮಾಡು. ಅವಾಗ ಅಲ್ಲ, ಅವಳು ಮನಸ್ಸಿಲ್ಲೇನಮ್ಮ? ಅಲ್ಲಮ್ಮ, ನಿನಗೆ ಏಜ್ ಆಗಿಲ್ವಾ ಇವಾಗ? ನಿನಗೆ ಬುದ್ಧಿ ಇಲ್ವಾ ನಿನಗೆ? ಇವಾಗ ನಿನಗೂ ಏನಾದರೂ ಹೇಳಿದ್ರೆ ನೀನು ಮಾಡ್ತೀಯಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅಷ್ಟೊತ್ತಿಗೆ ಚಂದ್ರಿಕಾ ಇದ್ದಳು. ಅಯ್ಯೋ, ಅಮ್ಮನಿಗೆ ವಯಸ್ಸಾಗಿಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಹೌದು, ಅಮ್ಮನಿಗೆ ವಯಸ್ಸಾದಂಗೆ ನಿನಗೂ ವಯಸ್ಸಾಗುತ್ತೆ, ನನಗೂ ವಯಸ್ಸಾಗುತ್ತೆ, ಆದರೆ ಸಂಗೀತನಿಗೆ ವಯಸ್ಸಾಗಲ್ವಾ? ಸಂಗೀತ ಯಾಕೆ ಇದ್ದಂಗೆ ಇರಬೇಕಾ? ಅವಳ ಕೈಲಿ ಆಗಲ್ಲ ತಾನೆ, ಹೇಳ್ಬಾರ್ದು. ನನ್ನ ಹೆಂಡತಿ ರಾಣಿ ಥರ ಇದ್ಲು, ಇಲ್ಲಿ ಬಂದಮೇಲೆ ಮನೆ ಕೆಲಸದವಳ ಥರ ಮಾಡಿದ್ದೀರಾ. ಅಲ್ಲಮ್ಮ, ಇಷ್ಟು ಮನೆಯವರು ಎಲ್ಲರಿಗೂ ಸಹಿತ ಅವಳ ಕೈನೇನು ಅಡುಗೆ ಮಾಡೋಕ್ಕೆ ಹಸ್ತಿರಲ್ಲ, ಅವಳಿಗೆ ಒಬ್ಳ ಕೈಲಿ ಆಗುತ್ತಾ? ಸ್ವಲ್ಪ ಎಲ್ಲರೂ ಸೇರ್ಕೊಂಡು ಮಾಡಿರಿ ಅಂತ ಹೇಳ್ಬೋದಿತ್ತು ತಾನೆ. ನೀವು ಹೋಗಿ ಮುಟ್ಬೇಡ್ರಿ, ಅವ್ರು ಹೋಗಿ ಮುಟ್ಬೇಡ್ರಿ, ಅವ್ರೇನಾದರೂ ಮಾಡಿ ಪನಿಷ್ ಟೈಮ್ ಕೊಡ್ತೀನಿ. ಏನಮ್ಮ ನಿಂದಿಲ್ಲದ್ದು? ಯಾಕಮ್ಮ ನೀನು ಈ ಥರ ಸಂಗೀತ ಅನ್ಕೊಂಡ್ರೆ ಈ ಥರ ಆಡ್ತಾ ಇದೆಯಾ? ನಾನು ತುಂಬ ದಿನದಿಂದ ಸಹಿಸ್ಕೊಂಡ ಬಂದೆ, ಅದಕ್ಕೆ ನೀನು ಸಾವಸನ ಬೇಡ ಅಂತ ತೊಲಗಿದ್ದು. ಇವಾಗೇನು ಮಕ್ಕಳ ಕಡೆಯಿಂದ ನಾನು ನಿನ್ನ ಹತ್ರ ಬಂದಿದ್ದೀನಿ, ಇವಾಗಾದರೂ ಅಮ್ಮ ಬದಲಾಗಿದ್ದಾರೆ, ಹೇಗೂ ಒಂದಾಗೋಣ ಅಂತ ಬಂದರೆ ನೀನು ಯಾವತ್ತು ನಿನ್ನ ಅತ್ತೆ ಬುದ್ಧಿನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಏನಕ್ಕಮ್ಮ ಸಂಗೀತ ಮೇಲೆ ಇಷ್ಟೊಂದು ಕೋಪ, ಇಷ್ಟೊಂದು ಆವೇಶ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ್ ಕೇಳ್ತಾನೆ. ಆದರೆ ನಿನ್ನ ಮುಗಿತೇನೋ ಪುರಾಣ ಅಂದಾಗ, ಮುಗಿಯೋದಲ್ಲಮ್ಮ, ನಮ್ಮದು ಬಿಡು, ನಿಂದು ಹೇಳು. ನಿನಗೋಸ್ಕರ ಅದಕ್ಕೆ ನೀನು ಯಾವುದೇ ಕಾರಣಕ್ಕೂ ಬಗೆನೇ ಹರಿಯಲ್ಲ, ನೀನು ಯಾವತ್ತೂ ಬದಲಾಗೋದೇ ಇಲ್ಲ. ನಿನ್ನ ಅಪ್ಪ ಯಾಕೆ ಗೊತ್ತಾ, ನಿನ್ನಂಥವ್ಳ ಜೊತೆ ಹೆಂಗೆ ಜೀವನ ಮಾಡೋದು ಅಂತಂದ್ಬಿಟ್ಟು ಬಿಟ್ಟು ಓಡಿ ಹೋಗಿದ್ದು ಅಂತಂದ್ಬಿಟ್ಟು ಇಲ್ಲಿ ರಮಣ್ ಹೇಳ್ತಾನೆ. ಆದರೆ ನಿಂಗವನಿಗೆ ತುಂಬಾ ಬೇಜಾರಾಗುತ್ತೆ, ಹಾಗೆ ಮನೆಯವರೆಲ್ಲರಿಗೂ ಸಹಿತ ತುಂಬಾ ಶಾಕ್ ಆಗುತ್ತೆ. ಅಯ್ಯೋ, ರಮಣ್ ಏನು ಹೀಗೆ ಮಾತಾಡ್ತಿದ್ದಾನಲ್ಲ ಅಮ್ಮನಿಗೆ ಅಂತಂದ್ಬಿಟ್ಟು ಎಲ್ಲರಿಗೂ ಸಹಿತ ಶಾಕ್ ಆಗುತ್ತೆ. ಆದರೆ ರಮಣ್ ತನ್ನ ಸಿಟ್ಟನ್ನ ಕಮ್ಮಿನೇ ಮಾಡ್ಕೊಳ್ಳಿಲ್ಲ. ಸಂಗೀತನಿಗೆ ಹೆಂಗೆ ಬೇಕಂಗೆ ಕೆಲಸ ಹಚ್ಚೋದ್ರಿಂದ ನನ್ನ ಹೆಂಡತಿಗೆ ಎಷ್ಟೊಂದು ಕಷ್ಟ ಕೊಡ್ತೈತಲ್ಲ, ಅಮ್ಮನಿಗೆ ಯಾಕೆ ನನ್ನ ಹೆಂಡತಿ ಕಂಡ್ರೆ ಇಷ್ಟೊಂದು ಕೋಪ ಅಂತಂದ್ಬಿಟ್ಟು ರಮಣ್ ತುಂಬಾ ಬೇಜಾರು ಮಾಡಿಕೊಂಡು ಅಜ್ಜಿ ಮೇಲೆ ಕೂಗಾಡ್ತಾರೆ. ಅವಾಗ ಅಜ್ಜಿ ಇನ್ನು ಮುಗಿತಾ ಅಂತಂದ್ಬಿಟ್ಟು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಅವಾಗ ಅಜ್ಜಿ ರೂಮ್ ಒಳಗಡೆ ಹೋಗ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಆದರೆ ಚಂದ್ರಿಕಾ ಇದ್ದಳು ತನ್ನ ಗಂಡ ರಾಜೇಂದ್ರನಿಗೆ ಕಾಲ್ ಮಾಡಿಬಿಟ್ಟು, ರೀ ಇವತ್ತು ಏನಾಯ್ತು ಗೊತ್ತಾ, ಅವನಿದಾನಲ್ಲ ಹೆಂಡತಿ ಗುಲಾಮ ರಾಮ, ಅವನು ಇವತ್ತು ಹೆಂಡತಿ ಪರ ಮಾತಾಡ್ಕೊಂಡು ಅಮ್ಮನ ಮೇಲೆ ಹಿಂಗೆಲ್ಲ ಕೂಗಾಡ್ದ ಗೊತ್ತಾ? ಅಪ್ಪ ಒಂದೊಂದು ಉಳಿಸಿಲ್ಲ. ಬೈ ಚಾನ್ಸ್ ನೀನು ಇರಬೇಕಿತ್ತು, ಅವನಿಗೆ ಒಂದು ಗತಿ ಕಾಣಿಸ್ಬೇಕಿತ್ತು. ಅಲ್ಲ ಹೆಂಗೆ ಮಾತಾಡ್ದ ಗೊತ್ತಾ ಅಮ್ಮನಿಗೆ? ಯಪ್ಪ, ನೋಡೋಕ್ಕಾಗಲಿಲ್ಲ, ಫುಲ್ ದೊಡ್ಡ ಫೈಟ್ ಆದಂಗೆ ಆಗೋಯ್ತು ಇಲ್ಲಿ ಅಂತಂದ್ಬಿಟ್ಟು ಇಲ್ಲಿ ಚಂದ್ರಿಕಾ ತನ್ನ ಗಂಡನ ಹತ್ರ ಎಲ್ಲದನ್ನು ಸಹಿತ ಹೇಳ್ತಿರ್ತಾಳೆ. ಸರಿ, ನೀನು ಆದಷ್ಟು ಬೇಗ ಬಂದುಬಿಡು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಆದರೆ ನಿಂಗವ್ವ ಇದ್ದಳು, ಅಯ್ಯೋ ದೇವ್ರೆ, ಏನಪ್ಪ ನನ್ನ ಪಜಿತಿ ಇದು ಅಂತ ಅಂದ್ಬಿಟ್ಟು ತನ್ನ ಗಂಡನ ಫೋಟೋದ ಮುಂದೆ, ಅಲ್ಲ ನೀನು ಬಿಟ್ಟು ಹೋಗಿದ್ದ ಕಾರಣ ಏನು? ಇವತ್ತು ನಿನ್ನ ಮಕ್ಕಳು ತಿಳ್ಕೊಂಡಿರೋದೇನು? ನನ್ನ ಕಾಟ ತಡಿಲಾರ್ದೆ ನೀನು ನನ್ನ ಬಿಟ್ಟು ಹೋದ? ನಾನು ನಿನಗೆ ಅಷ್ಟೊಂದು ಹಿಂಸೆ ಕೊಟ್ಟಿದ್ನಾ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ್ವ ಇದ್ದಳು ತನ್ನ ಗಂಡನ ಫೋಟೋ ಮುಂದೆ ಕೂತ್ಕೊಂಡು ಅಳುತ್ತಾ ಕೂತಿರ್ತಾಳೆ. ಆದರೆ ಇಲ್ಲಿ ರಮಣ್ಣು ಹಾಗೆ ಮನೆಯವರೆಲ್ಲ ಸಹಿತ, ನೀ ತಪ್ಪು ಮಾಡಿಬಿಟ್ಟಿರಿ ಅಜ್ಜಿ, ಅಂಥವ್ರು ಅಂತ ಗೊತ್ತು ತಾನೆ, ಯಾಕೆ ಈ ಥರ ಮಾಡಿದೆ ನೀನು ಅಂತಂದ್ಬಿಟ್ಟು ಇಲ್ಲಿ ಸಂಗೀತನೂ ಸಹಿತ ಕೇಳ್ತಿರ್ತಾಳೆ. ಅವಾಗ ಇಲ್ಲಿ ಕೇಶವನು ಸಹಿತ, ಹೌದು ಅಣ್ಣ, ನೀನು ಒಂದು ಮಾತಿಗೆ ಇಷ್ಟು ಬೇಜಾರಾದರೆ ಇಷ್ಟು ವರ್ಷದಿಂದ ನಾನು ಅಮ್ಮನ ಜೊತೆ ಹೇಗಿರ್ಬೋದು ಹೇಳು? ಅಮ್ಮ ದಿನ ಇದೇ ಮಾತುಗಳನ್ನ ಕೇಳಿ ಕೇಳಿ ನಮಗೆ ಎಷ್ಟು ಬೇಜಾರಾಗಿರ್ಬೇಡ ಹೇಳು? ನಾವು ಏನು ಮಾಡ್ತೇವೆ, ಇವರು ಯಾವುದೇ ಕಾರಣಕ್ಕೂ ಬಗೆಹರಿಲದ ಕತೆ, ಹಾಗೆ ಇವರು ದೊಡ್ಡವರು ಏನಾದರೂ ಅನ್ಕೊಂಡ್ಬಿಡ್ಲಿ ಅಂತಂದ್ಬಿಟ್ಟು ನಾವು ಸುಮ್ಮನಾಗ್ಬಿಟ್ಟಿದ್ದೀವಣ್ಣ, ನೀನು ದುಡುಕಿ ತಪ್ಪಾಗಿ ಮಾತಾಡ್ಬಿಟ್ಟೆ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಹೇಳ್ತಾರೆ. ಆವಾಗ
ಶ್ರವಣ ಸಹಿತ ಅದೇ ರೀತಿ ಹೇಳ್ತಾನೆ, ಹೌದು ಬವರೇ, ನೀವು ತಪ್ಪು ಮಾಡಿಬಿಟ್ರಿ. ನಾನು ಯಾವಾಗ ಪೊಲೀಸ್ ಇದ್ದೆ, ಇವಾಗ ಲಾಯರ್ ಆಗಿದ್ದೀನಿ. ಇವಾಗ ನನ್ನ ಅಕ್ಕನಿಗೆ ಇವರೆಲ್ಲ ಇಷ್ಟೊಂದು ಹಿಂಸೆ ಕೊಡ್ತಿರೋದನ್ನು ನೋಡಿ ನನಗೆ ಸಖತ್ ಬೇಜಾರಾಗ್ತಾ ಇತ್ತು. ನಾನು ಏನಾದರೂ ಕೇಳ್ಬೋದಿತ್ತು, ಆದರೆ ದೊಡ್ಡವರು ಇವತ್ತಲ್ಲ ನಾಳೆ ಇವ್ರು ಸರಿ ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನಾಗಿದ್ದೆ. ನೀನು ದುಡುಕ್ಬಿಟ್ಟೆ ಅಂತಂದ್ಬಿಟ್ಟು ಇಲ್ಲಿ ಶ್ರವಣ ಸಹಿತ ಹೇಳ್ತಾನೆ. ಆವಾಗ ಮನೆಯವರೆಲ್ಲರೂ ಸಹಿತ, ಹೌದು ರೀ, ನೀನು ತುಂಬ ದುಡುಕ್ಬಿಟ್ಟೆ, ನೀನು ಅಜ್ಜಿ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟೆ, ಇವಾಗ ಏನು ಮಾಡೋದು ಅಂದಾಗ, ಇಲ್ಲ ಅಜ್ಜಿ ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ನಾನು ಹೇಳಿದ್ದೆ ಸರಿ ಅಂತಂದ್ಬಿಟ್ಟು ಇಲ್ಲಿ ರಮಣ ವಹಿಸ್ಬೇಕಾದ್ರೇ ದೇವಯ್ಯನೇನು ಸಹಿತ ಅದೇ ರೀತಿ ಹೇಳ್ತಾರೆ. ಹೌದು, ಅಜ್ಜಿಗೆ ಯಾಕೆ ಇಷ್ಟೊಂದು ಸಂಗೀತ ಮೇಲೆ ಕೋಪ, ಏನೋ ಮನೆಗೆ ಬಂದಿದ್ದಾರೆ ಖುಷಿಯಾಗಿ ಇರೋಣ ಅನ್ನೋದು ಬಿಟ್ಟು ಅದು ಮಾಡಿಲ್ಲ ಇದು ಮಾಡಿಲ್ಲ, ಮನೆಯವರೆಲ್ಲರ ಮುಂದೆ ಈ ಥರ ಮಾಡ್ತಾರೆ ತಪ್ಪು ತಾನೆ ಅಂತಂದ್ಬಿಟ್ಟು ಇಲ್ಲಿ ದೇವಯ್ಯನೇನು ಸಹಿತ ಅದೇ ರೀತಿ ಹೇಳ್ತಾಳೆ. ಆದರೆ ಅಯ್ಯೋ ಇವಾಗ ಬಿಟ್ಟಾಕಿ, ಅಜ್ಜಿ ಮೊದಲೇ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ, ಹೇಗಾದರೂ ಮಾಡಿ ಅಜ್ಜಿನ ಒಂದು ಮಾಡೋ ಥರ ಮಾಡೋಣ. ಅತ್ತೆ ಹಾಗೂ ಅಜ್ಜಿ ಆದಷ್ಟು ಬೇಗ ಒಂದಾದ್ರೆ ಅಷ್ಟೇ ಸಾಕು ತಾನೆ, ನಮಗೆ ದುಡುಕಿ ಆಗೋದೇನೋ ಆಗೋಯ್ತು, ಹೋಗಿ ಅಜ್ಜಿ ತಕ್ಕ ನಾನು ಅಜ್ಜಿತು ಹೋಗಿ ಮಾತಾಡ್ಕೊಂಬರ್ತೀವಿ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಸರಿ ಹೋಗಿ ಅಜ್ಜಿ ತಕ್ಕ ಹೇಗಾದರೂ ಮಾಡಿ ಮಾತಾಡೋಣ ಬಾ, ತಪ್ಪಾಯಿತು ಅಂತ ಕೇಳ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ಮನೆಯವರೆಲ್ಲ ಸಹಿತ ಇಲ್ಲಿ ಮತ್ತೆ ನಿಂಗವನ ಹತ್ರ ಹೋಗ್ತಾರೆ. ಅವಾಗ ನಿಂಗವ ತುಂಬಾ ಬೇಜಾರು ಮಾಡಿಕೊಂಡು ಅಲ್ಲೇ ಕೂತಿರ್ತಾರೆ. ಅಷ್ಟೊತ್ತಿಗೆ ಅಜಿತು ಭೂಮಿ ಇದರ ಬದಲ ಕೂತ್ಕೊಂಡು ಅಜ್ಜಿ ಅಂತಂದ್ಬಿಟ್ಟು ಕರೀತಾರೆ. ಅವಾಗ ಅಜ್ಜಿ, ನಮ್ಮ ಕಡೆಯಿಂದನೂ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡು. ಭಾವ ದುಡುಕ್ಬಿಟ್ಟು ಒಂದು ಮಾತನ್ನ ಅಂದ್ಬಿಟ್ರು, ಪ್ಲೀಸ್ ಯಾಕೆ ಅಜ್ಜಿ ಈ ಥರ ಎಲ್ಲ ನೀನು ಸಿಟ್ಟಲ್ಲಿರ್ತೀಯ, ನಾವು ಎಲ್ಲರೂ ಸಹಿತ ಒಂದಾಗೋಣ ಅಂತಲೇ ತಾನೇ ಬಂದಿದ್ದು, ನೀ ಎಲ್ಲೋ ಕೆಲವೊಂದು ತಪ್ಪುಗಳಿಂದ ಹೀಗಾಗೋದು ಸಹಜ, ಯಾಕಜ್ಜಿ ಈ ಥರ ಎಲ್ಲ ಬೇಜಾರು ಮಾಡ್ಕೊಬೇಡಿ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ತು ಹಾಗೆ ಭೂಮಿ ಹೇಳ್ತಿರ್ತಾರೆ. ಅಯ್ಯೋ ಸೊಸೆ ಅಂದಮೇಲೆ ಸೊಸೆ ಥರ ಇರಬೇಕು ಹಾಗೆ ಅಂತಂದ್ಬಿಟ್ಟು ಮತ್ತು ತುಂಬ ಸಿಟ್ಟಿಂದನೇ ಅಜ್ಜಿ ಮಾತಾಡ್ತಿರುತ್ತೆ. ಆದರೂ ಅಜ್ಜಿ ತನಗೆ ಕೋಪ ಬರುತ್ತೆ, ಮತ್ತು ಎಷ್ಟೇ ಹೇಳಿದ್ರು ಈ ಅಜ್ಜಿಗೆ ಬುದ್ಧಿ ಸತ್ರು ಬರಲ್ಲ ಅನಿಸುತ್ತೆ ಅಂತಂದ್ಬಿಟ್ಟು ಮನಸ್ಸಿಗೆ ಬೇಜಾರು ಮಾಡ್ಕೋತಾರೆ. ಅವಾಗ ನನಗೂ ನಮ್ಮ ಅತ್ತೆ ಹೆಂಗೆ ಬೇಕಂಗೆ ಬೈತಿದ್ರು, ಹೆಂಗೆ ಬೇಕಂಗೆ ಅಂತಿದ್ರು, ಎಲ್ಲದನ್ನು ಅನಿಸ್ಕೊಂಡು ಹೊಡೆಸ್ಕೊಂಡು ಬೈಸ್ಕೊಂಡು ಯಾವತ್ತೂ ಉದಸ್ಲ ದಾಡ್ತೇನೆ ಅಲ್ಲೇ ಅತ್ತೆ ಮನೆಗೆ ಕಾಲ ಕಳೆದೆ. ಆದರೆ ನಿಮ್ಮಮ್ಮ ನಂಗೆ ಅಲ್ಲ ಕಣೋ, ಗಂಡನ ಕಟ್ಕೊಂಡು ಅತ್ತೇನು ಅಂದ್ಲು ಅಂತಂದ್ಬಿಟ್ಟು ಗಂಡನ ಮಳ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಲ್ಲ ಕಣೋ ಅಂತಂದ್ಬಿಟ್ಟು ಇಲ್ಲಿ ನಿಂಗವ ಹೇಳ್ತಾಳೆ. ಅವಾಗ ಅಜಿತನಿಗೆ ತುಂಬಾ ಕೋಪ ಬರುತ್ತೆ. ನೋಡು ಅಜ್ಜಿ, ನೀನು ಸಾಕಿದ ಮಗ ನಿನ್ನ ಮಾತನ್ನೇ ಕೇಳಿ ನಿನ್ನ ಮಾತಲ್ಲೇ ಇದ್ದು ನಿನ್ನ ಹೇಳಿದಂಗೆ ನಡವಳಿಕೆಯಿಂದ ಬೆಳೆದಿರೋ ಮಗ ಒಬ್ರು ಹೆಣ್ಮಗಳ ಮಾತು ಕಟ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊ. ಮದುವೆ ಆದಾಗ ತನ್ನ ಹೆಂಡತಿಗೆ ಏನೇ ಒಂದು ಕಷ್ಟ ಬಂದರೂ ಜೊತೆಗೆ ಇರ್ತೀನಿ ಅಂತ ಬಂತಾರೆ. ಅವಾಗ ಇಲ್ಲಿ ಇರೋಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ, ಎಲ್ಲಾದರೂ ಹೋಗಿ ಜೀವನ ಮಾಡೋಣ ಅಂತಂದ್ಬಿಟ್ಟು ಹೋಗಿರ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದು ಹೇಗೆ ಕಾರಣ, ನನ್ನ ಮಗಗೆ ಮಳ್ಳು ಮಾಡಿ ಕರ್ಕೊಂಡು ಹೋಗಿದ್ದು ನಿಮ್ಮಮ್ಮ ಅಂತಂದ್ಬಿಟ್ಟು ಮತ್ತು ಅದೇ ರೀತಿ ಹೇಳಿದಾಗ, ಅಜ್ಜಿ ಆಗೋದೇನೋ ಆಗೋಯ್ತು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಈಗ ನಾವು ಯಾವುದೋ ಮನೆಯಿಂದ ಬಂದು ನಿಮ್ಮನೆ ಬಂದಿದ್ದೀವಿ ಅಂದಮೇಲೆ ನೀವು ಮಗಳ ಥರ ನೋಡ್ಕೊಂಡಾಗೆ ತಾನೇ ನಾವು ಅಮ್ಮನ ಥರ ನೋಡಿಕೊಂಡು ನಿಮ್ಮನೆ ಅಡ್ಜಸ್ಟ್ ಆಗೋದಕ್ಕೆ ಸಾಧ್ಯ. ಎಲ್ಲದೂ ಅವ್ರ ಮೇಲೆ ಬಿಟ್ಟರೆ ಹೇಗೆ ಸಾಧ್ಯ ಆಗುತ್ತೆ ಹೇಳು. ನೀವು ಫಸ್ಟಿಗೆ ಬಂದಾಗ ಒಂದು ತಾಯಿ ಥರ ನೋಡ್ಕೊಳ್ಳೇಬೇಕು. ನಾನು ನೋಡ್ತಾರನೆಯ ಕೆಲವೊಂದು ಮಕ್ಕಳೆಲ್ಲ ಇವಾಗ ನಿಮ್ಮ ಮಕ್ಳಿಗೆ ಮದುವೆ ಮಾಡ್ಕೊಬಂದ್ರು ಅತ್ತೆಂದರು ತನ್ನ ಸೊಸೆಯಂದ್ರನ್ನ ಮಗಳ ಥರ ನೋಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಜೀವನ, ಅದೇ ಥರ ಹೊಂದ್ಕೊಂಡು ಹೋಗಲೇಬೇಕು ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿರ್ತಾರೆ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಬಿಡು ಅಂದಾಗ, ಸರಿ ಅಜ್ಜಿ ನಾವೆಲ್ಲರೂ ಸಹಿತ ನಿಮ್ಮ ಮನೆಯವರೇ ತಾನೆ, ನಾವೆಲ್ಲ ನಿನ್ನ ಮಕ್ಕಳೇ ತಾನೆ, ಇದು ಮನೆಯವರೆಲ್ಲ ನಾವೇ ತಾನೆ ಅಂದಾಗ, ಇಲ್ಲ ಈ ಮನೆಗೆ ಏನಿದ್ರು ನಾನು ಒಬ್ಬಳೇ ರಾಣಿ ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಮತ್ತೆ ಹೇಳ್ತಾಳೆ. ಆದರೆ ಮತ್ತೆ ಎಲ್ಲರಿಗೂ ಸಹಿತ ಬೇಜಾರಾಗಿ, ಸರಿ ಇಲ್ಲಿಂದ ಹೊರಟೋಗ್ರಿ ಅಂತಂದ್ಬಿಟ್ಟು ಹೇಳ್ತಾಳೆ. ಅವಾಗ ನಿಮಗೆ ಹೇಳ್ತಿರೋದು ಇಲ್ಲಿಂದ ಎದ್ದು ಹೋಗಿ ಅಂತ. ಅವಾಗ ರಮಣ ಸಹಿತನೂ ತುಂಬಾ ಕೇಳ್ಕೊತಾನಮ್ಮ, ತಪ್ಪಾಯಿತು ಕಣಮ್ಮ ಅಂತಂದಾಗ, ಅಯ್ಯೋ ನಿನ್ನ ಹೆಂಡತಿ ಮಾತನ್ನ ಪರ ಮಾತಾಡೋದು ನಿನ್ನ ಹೆಂಡತಿ ಮಾತೇ ಕೇಳ್ಕೊಂಡಿರೋ, ನನಗೇನು ಹೇಳಕ್ಕೆ ಬರ್ತೀಯ ಅಂತ ಅಂದ್ಬಿಟ್ಟು ಇಲ್ಲಿ ನಿಂಗವ ಇಲ್ಲಿ ರಮಣ ಸಹಿತ ಹೇಳುತ್ತೆ. ಅವಾಗ ಎಲ್ಲರೂ ಸಹಿತ ಬೇಜಾರು ಮಾಡಿಕೊಂಡು ಹೊರಗಡೆ ಹೋಗ್ತಾರೆ. ಅವಾಗ ಇಲ್ಲ ಅವನಿಗೆ ಯಾವುದೇ ಕಾರಣಕ್ಕೂ ಬುದ್ಧಿನೇ ಬರಲ್ಲ, ಅಲ್ಲ ನೋಡ್ಬಾರ್ದು ನಾವೆಲ್ಲ ಒಂದೇ ಅಂದಾಗ ಈ ಮನೆ ರಾಣಿ ನಾನು, ಈ ಮನೆ ಯಜಮಾನಿ ನಾನು ಅಂತಂದ್ಬಿಟ್ಟು ಹೇಳಿದ್ರು, ನೀವೆಲ್ಲ ನಮ್ಮ ಮನೆಯವರು ಅಂತ ಒಂದು ಮಾತು ಹೇಳಲಿಲ್ಲ, ಎದ್ದು ಹೋಗ್ರಿ ಅಂತ ಹೇಳಿದ್ರು, ನಾವು ಇಲ್ಲಿದ್ದರೆ ಸರಿ ಹೋಗಲ್ಲ, ನಾವು ಹೇಗೋ ಒಂದಾಗೋಣ ಎಲ್ಲರೂ ಜೊತೆಗಿರೋಣ ಅಂತಂದ್ಬಿಟ್ಟು ಬಂದ್ವಿ, ಆದರೆ ಇನ್ನು ಯಾವುದೇ ಕಾರಣಕ್ಕೂ ಒಂದಾಗ ಮಾತೇ ಇಲ್ಲ ಅನಿಸುತ್ತೆ ಅಂತಂದ್ಬಿಟ್ಟು ಹೇಳ್ತಿರ್ತಾರೆ. ಅವಾಗ ಅಜಿತನು ಸಹಿತ ಹೌದು ಇಲ್ಲಿದ್ದರೆ ಪ್ರಯೋಜನ ಇಲ್ಲ ಅಂದಾಗ ಭೂಮಿ ಇದ್ದಳು, ಅಯ್ಯೋ ಒಂದು ಮಾತಿಗೆ ಎಲ್ಲ ಯಾಕೆ ಹೀಗೆಲ್ಲ ಆಗ್ತಾಯಿದೆ, ಸುಮ್ಮನೆ ಇರ್ರಿ ಅಜ್ಜಿ, ಸ್ವಲ್ಪ ಸಿಟ್ಟೆಲ್ಲ ಕಮ್ಮಿ ಆದರೆ ಸರಿ ಹೋಗುತ್ತೆ, ಆದಷ್ಟು ಬೇಗ ಅಜ್ಜಿನೂ ಹಾಗೆ ಅತ್ತೆನೂ ಒಂದು ಮಾಡಿ ನಾವು ಮನೆಯವರೆಲ್ಲ ಖುಷಿಯಾಗಿದ್ದು ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಅಜ್ಜಿತಿದ್ದನು, ಇಲ್ಲ ಆಗೋದಿಲ್ಲ, ನನಗೆ ಅಮ್ಮನಿಗೆ ಅವಮಾನ ಮಾಡ್ತಾ ಇದ್ದಾರೆ, ನನಗೆ ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಸಹಿಸ್ಕೊಂಡು ಇರೋಕ್ಕೆ ಆಗ್ತಾ ಇಲ್ಲ, ಪ್ಲೀಸ್ ನಾವು ಎಲ್ಲೇ ಇದ್ರೂ ಚೆನ್ನಾಗಿರ್ತೀವಿ ತಾನೆ, ಬನ್ನಿ ಅವರೆಲ್ಲಾದರೂ ಇರಲಿ ನಮ್ಮ ಪಾಡಿ ನಾವು ಹೋಗ್ಬಿಡೋಣ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಹೌದು ಇಲ್ಲಿದ್ದರೆ ಸರಿ ಹೋಗಲ್ಲ, ನಾವು ಊರಿಗೆ ಹೋಗ್ಬಿಡೋಣ ಅಂತಂದ್ಬಿಟ್ಟು ಮನೆಯವರೆಲ್ಲ ಮಾತಾಡ್ತಾ ಇರ್ತಾರೆ. ಅವಾಗ ಸರಿ ಅಂದಾಗ ಸಂಗೀತ ಇದ್ದಳು, ಅಯ್ಯೋ ಭೂಮಿ ಎಷ್ಟೊಂದು ಆಸೆನ ಇಟ್ಕೊಂಡಿದ್ಲು, ನಾನು ಹಾಗೆ ಅತ್ತೇನೋ ಒಂದು ಮಾಡೋಣ ಅಂತಂದ್ಬಿಟ್ಟು, ಆದರೆ ಭೂಮಿ ಆಸೆ ಈಡೇರಲಿಲ್ಲಲ್ಲ ಅಂತಂದ್ಬಿಟ್ಟು ಸಂಗೀತ ಬೇಜಾರಾಗ್ತಾ ಇರ್ತಾಳೆ. ಆದರೆ ಏನು ಮಾಡೋದತ್ತೆ, ಅವ್ರಿಗೆ ಬುದ್ಧಿ ಬರಲ್ಲ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ ಅಂದಾಗ, ಸರಿ ನಾನು ಶ್ರವಣ ಇದ್ದನು
ನಿಮಿಷ ಶಾರದಾ ಅಲ್ಲಿ ಅಜ್ಜಿ ರೂಮಲ್ಲೇ ಇರ್ತಾಳೆ, ಅವಳನ್ನ ಕರ್ಕೊಂಬರ್ತೀನಿ, ನೀವು ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಶ್ರವಣ್ ಹೇಳ್ತಾನೆ. ಅವಾಗ ಮನೆಯವರೆಲ್ಲ ಇರಲಿ ಒಂದು ನಿಮಿಷ, ನಿಂಗವ್ವ ಅಲ್ಲೇ ಇರ್ತಾನೆ, ಎಲ್ಲರೂ ಸಹಿತ ಹೋಗಿ ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿ ಹೋಗೋಣ. ಅವ್ರು ಏನೇ ಅಂದ್ರೂ ದೊಡ್ಡವ್ರು ತಾನೆ, ನಾವು ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿ ಹೋಗೋದು ನಮ್ಮ ಧರ್ಮ. ಅವ್ರು ಏನಾದರೂ ಅಂದ್ಕೊಳ್ಳಿ, ನಾವು ಒಂದು ಮಾತು ಹೇಳಿ ನಾವು ಇಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಸರಿ ನಡ್ರಿ ಅಜ್ಜಿಗೆ ಹೇಳ್ಬಿಟ್ಟು ನಾವು ಇಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಅಜ್ಜಿ ಹತ್ರ ಹೋಗ್ತಾರೆ. ಅವಾಗ ನಿಂಗವ್ವ ಇದ್ದಳು ಶಾರದಾ ತಕ್ಕ ಕೂತ್ಕೊಂಡ್ಬಿಟ್ಟು ತನ್ನ ಕಷ್ಟನೆಲ್ಲ ಹೇಳ್ತಾ ಕಣ್ಣೀರನ್ನ ಹಾಕ್ತಾ ಶಾರದಾ ಹತ್ರ ತನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ತಾ ಕೂತಿರ್ತಾಳೆ. ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ಅವಾಗ ಇಲ್ಲಿ ನಿಂಗವ್ವನ ಹತ್ರ ಕೇಳಿದಾಗ ನಿಂಗವ್ವ ಅವ್ರನ್ನ ಮನೆಯಿಂದ ಕಳಿಸ್ತಾಳ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.